ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ತಡರಾತ್ರಿ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್. ಇವತ್ತು ಎಸ್ಐಟಿ ಆಫೀಸರ್ಸ್ ರಿಂದ ಪ್ರಜ್ವಲ್ ವಿಚಾರಣೆ ಆಗುತ್ತೆ. ಇವತ್ತು 8 ಗಂಟೆಯ ನಂತರ ಪ್ರಜ್ವಲ್ ವಿಚಾರಣೆಯನ್ನು ನಡೆಸುತ್ತಾರೆ ಅಧಿಕಾರಿಗಳು. ಅಲ್ಲಿವರೆಗೂ ರೆಸ್ಟ್. ಪ್ರಜ್ವಲ್ ಅವರ ಮೊಬೈಲು, ಲಗೇಜ್ ಅನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹಿಂಟ್ ಸಿಗಬಹುದಾ, ಸಾಕ್ಷಿಗಳು ಸಿಗಬಹುದಾ ಅಂತೇಳಿ. ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಡುತ್ತಾರೆ. ಪ್ರಮುಖವಾಗಿ ಈಗ ದೂರು ಕೊಟ್ಟಿರುವ ಆರೋಪಿಸಿರುವಂತಹ ಮಹಿಳೆಯರ ಪರಿಚಯ ಇದೆಯಾ, ಪರಿಚಯ ಇದ್ದಿದ್ದೇ ಆಗಿದ್ರೆ ಎಷ್ಟು ವರ್ಷಗಳಿಂದ ಪರಿಚಯ ಇತ್ತು, ಹೇಗೆ ಪರಿಚಯ ಇತ್ತು, ಅವರ ಮೇಲೆ ನೀವು ಅತ್ಯಾಚಾರವನ್ನ ಮಾಡಿದ್ರಾ, ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರಾ, ವೈರಲ್ ಆಗಿರುವಂತಹ ವಿಡಿಯೋದಲ್ಲಿರೋದು ನೀವೇನಾ, ಯಾಕಾಗಿ ವಿಡಿಯೋವನ್ನ ಚಿತ್ರಿಸಿಕೊಂಡ್ರಿ, ಈ ರೀತಿ ಹಲವು ಪ್ರಶ್ನೆಗಳು. ನೀವು ವಿಡಿಯೋವನ್ನ ಮಾಡಿಕೊಳ್ಳಿಲ್ಲ, ಚಿತ್ರಿಸಿಕೊಳ್ಳಿಲ್ಲ ಅನ್ನೋದಾದ್ರೆ ದೇಶವನ್ನು ಬಿಟ್ಟು ಯಾಕೆ ಪರಾರಿ ಆದ್ರಿ, 34 ದಿನ ನೀವು ಯಾಕೆ ದೇಶಕ್ಕೆ ವಾಪಸ್ ಬರಲಿಲ್ಲ, ಮೊದಲು 7 ದಿನ ಟೈಮ್ ಕೇಳಿದ್ರಿ, ಅದಾದ್ಮೇಲೆ ನೀವು ಯಾಕೆ ಮತ್ತೆ ಅದಕ್ಕೆ ಉತ್ತರವನ್ನು ಕೊಡಲಿಲ್ಲ, ಈ ರೀತಿಯ ಹಲವು ಪ್ರಶ್ನೆಗಳನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳೋದಕ್ಕೆ ಎಸ್ಐಟಿ ತಯಾರಿಯನ್ನ ಮಾಡಿಕೊಂಡಿದೆ. ತಡರಾತ್ರಿ ಅರೆಸ್ಟ್ ಆಗಿದ್ರು, 8:30 ಗಂಟೆ ಟ್ರಾವೆಲ್ ಮಾಡಿದ್ರು, ಸಹಜವಾಗಿಯೇ ಅವರಿಗೆ ರೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಈಗ ಸ್ಟಾರ್ಟ್ ಮಾಡ್ತಾರೆ ತನಿಖೆಯನ್ನ. ಆ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳ ಸುರಿಮಳೆಗೈಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಈಗಾಗಲೇ 2 ಪ್ರಕರಣ ದಾಖಲಾಗಿದೆ. 1 ಲೈಂಗಿಕ ದೌರ್ಜನ್ಯ, 2 ಅತ್ಯಾಚಾರದ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನ, ಹೇಳಿಕೆಯನ್ನ ಮೊದಲು ದಾಖಲಿಸಿಕೊಳ್ತಾರೆ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನ ಪ್ರಾಥಮಿಕವಾಗಿ ಕೇಳ್ತಾರೆ. ಅದಾದ ಮೇಲೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿ ಎಸ್ಐಟಿಯ ಕಸ್ಟಡಿಗೆ ಪಡಿತಾರಲ್ಲ, ಅಲ್ಲಿ ಅಸಲಿ ಈ ತನಿಖೆ ಶುರುವಾಗುತ್ತೆ. ಮಿಸ್ಕಾಡೋದಕ್ಕೂ ಕಾಲಾವಕಾಶ ಕೊಡದೇನೆ ಇವರು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ BK ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನ ರಾಜ್ಯ ಸರ್ಕಾರ ರಚನೆ ಮಾಡಿರುವಂಥದ್ದು ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ. ಈಗ BK ಸಿಂಗ್ ನೇತೃತ್ವದಲ್ಲಿಯೇ ವಿಚಾರಣೆ ನಡೀಬೇಕಾಗುತ್ತೆ. ನಿನ್ನೆ ತಡರಾತ್ರಿ ಅವರನ್ನು ಕರೆತರುವಂತಹ ಕೆಲಸ ಆಗಿದೆ. ಸಹಜವಾಗಿಯೇ ಈಗ ಬೆಳಗ್ಗೆ ಆಗ್ತಾ ಇದ್ದ ಹಾಗೆ, ಸೂರ್ಯ ಉದಯ ಆಗ್ತಾ ಇದ್ದ ಹಾಗೆ ಅವರ ವಿಚಾರಣೆಯನ್ನ ನಡೆಸ್ತಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾವೆಲ್ಲ ಮಾಹಿತಿಗಳು ಬರುತ್ತೆ, ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ತದನಂತರ ಅವರನ್ನು ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿದ್ದಂತಹ ಪಿಲ್ಲೋ, ಬೆಡ್ಶೀಟ್ ಎಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಂಡು ಬಂದಿದ್ದಾರೆ, ಸೀಸ್ ಮಾಡಿದ್ದಾರೆ. ಜೊತೆಗೆ ಅವರ ಹೊಳೆನರಸೀಪುರದ ನಿವಾಸ ಸೇರಿದಂತೆ ಹಲವು ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ FSL ಟೀಮ್ನ ಜೊತೆಗೆ ಇಂಚಿಂಚು ಜಾಗವನ್ನು ಕೂಡ ತಲಾಶು ಮಾಡಿದ್ದಾರೆ, ಶೋಧವನ್ನು ಮಾಡಿದ್ದಾರೆ.